ಶೋಡಾಪುರ್ಕರ್ ಅವರು ಕೂಡ ಈ ಒಂದು ಸಮಿತಿಯಲ್ಲಿ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವಿಶೇಷವಾದ ಅಭಿನಂದನೆ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಪರವಾಗಿ ಶಿವಪ್ರಭು ಪಾಟೀಲ್ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಕಾರ್ಯಾಲಯ ಕಲಬುರಗಿ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಎಲ್ಲ ಇಲಾಖೆಯ ಪರವಾಗಿ ಹಾಗೂ ಈ ಶಂಕರ್ ಜಯಂತಿಯ ಸಮಿತಿಯ ಪರವಾಗಿ ಕೂಡ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿಯಲ್ಲಿ ಈ ಶಂಕರ ಜಯಂತಿಯ ಶಂಕರಾಚಾರ್ಯರ ಒಂದು ಅಭೂತಪೂರ್ವವಾದಂಥ ಪ್ರತಿಪಾದನೆಯನ್ನು ಪ್ರತಿಪಾದಿಸುತ್ತಾ ಎಲ್ಲ ರೀತಿಯ ಶಂಕರಾಚಾರ್ಯರ ಒಂದು ಕೃತಿಗಳನ್ನಾಗಲಿ ಅಥವಾ ಬಿದ್ದಪ್ಪಕಲ್ನೇ ಆಗಲಿ, ಬ್ರಹ್ಮಪುರ ಆಗಲಿ, ಅದೇ ರೀತಿಯಾದಂಥ ನಮ್ಮದು ದತ್ತನಗರ ಆಗಲಿ, ಎಲ್ಲ ಕಡೆಯಲ್ಲಿ ಈ ಒಂದು ಶಂಕರರನ್ನ ಪ್ರತಿಪಾದನೆಯನ್ನು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ವ್ಯವಸ್ಥಿತವಾದಂಥವನ್ನು ಪ್ರಚಾರಪಡಿಸಲಿಕ್ಕೆ ಶ್ರೀ ಪ್ರಕಾಶ್ ಎಚ್ ಕುಲಕರ್ಣಿ, ವಿಶೇಷ ಪ್ರತಿನಿಧಿ ಶ್ರೀ ಶೃಂಗೇರಿ ಶಾರದಾ ಪೀಠ ಕಲಬುರಗಿಯವರು ಬಹಳ ಮನಪೂರ್ವಕವಾಗಿ ಮುನ್ನಾಳತ್ವ ವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಜನರು ಸಹಕಾರ ನೀಡಿದರೆ ಇನ್ನೂ ನಮ್ಮ ಶಂಕರ ಜಯಂತಿ ಬಹಳ ಚೆನ್ನಾಗಿ ಆಗ್ತಂತ ತಿಳ್ಕೊತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಆಗಮಿಸಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಪರವಾಗಿ ಅವರಿಗೆ ನಮ್ಮ ವೇದಿಕೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಪ್ರಕಾಶ್ ಕುಲಕರ್ಣಿ ಸರ್ ಅವರಿಗೆ ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಶ್ರೀಮತಿ ಅನುರಾಧ ನಾಯಕ್, ಪಶುವೈದ್ಯಕೀಯ ಪರಿವೀಕ್ಷಕರು, ಪಶುಪಾಲನಾ ಇಲಾಖೆ ಯಾದಗಿರಿ ಅವರು ಈ ಒಂದು ಶಂಕರರ ಕುರಿತು ವಿವಿಧ ವಿಚಾರವನ್ನು ಪ್ರಸ್ತುತಪಡಿಸಿದ್ದಕ್ಕಾಗಿ ನಮ್ಮ ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಹಾಗೂ ಈ ವೇದಿಕೆ ಪರವಾಗಿ ಅವರಿಗೆ ಮನಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜಿಲ್ಲಾಡಳಿತ ಪರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಶ್ರೀಮತಿ ಜಗದೀಶ್ವರಿ ನಾಸಿ, ಉಪನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ, ಇವರಿಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ಈ ಎಲ್ಲ ಜಯಂತಿಯ ಪ್ರತಿನಿಧಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ವತಿಯಿಂದ ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಜಯಂತಿ ಪ್ರಯುಕ್ತ ಇವತ್ತೇನು ಆಚರಣೆ ಮಾಡಲಾಯಿತು, ಇವತ್ತು ಸ್ವಲ್ಪ ಸಂಖ್ಯೆಯ ನಮಗೆ ಇದು ಇತ್ತು, ಸಂಖ್ಯೆ ಕಡಿಮೆ ಇತ್ತು. ಅಂದರೆ ಸನಾತನ ಧರ್ಮ ಉಳಿಸ್ತಕ್ಕಂಥ ಗುರುಗಳ ಜಯಂತಿಗೆ ನಾವು ಹಿಂದೂ ಧರ್ಮದ ಅಧಿಕಾರಿಗಳು, ಹಿಂದೂ ಧರ್ಮದ ಸನಾತನ ಧರ್ಮದವರು ಯಾರೂ ಇಲ್ಲ ಅಂತಂದರೆ ಇದೊಂಥರ ಒಂದು ನೋವುಂಟು ಮಾಡೋಂತಹ ಒಂದು ಪ್ರಸಂಗ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಇದು ಮಾಡಲ್ಲ. ಹೌದು, ಜನಪ್ರತಿನಿಧಿಗಳು ಬರಲಿಲ್ಲ, ಯಾಕೋ ಅವರವರು ಏನೋ ಕಾರಣ ಗೊತ್ತಿಲ್ಲ, ಇದನ್ನು ಬರಬೇಕು. ಬಟ್ ಎಲ್ಲರೂ ಇದೇ ಜಯಂತಿ ಕಾರಣನೇ ಹೇಳ್ತಾ ಇದ್ದೀರಾ ಸರ್? ಹೌದು, ಅಂತ ಜಯಂತಿವರೆಗೆ MLA ಆಗಲಿ ಯಾಕೆ ಬೇಡ ಸರ್? ಏನದು ಕಾರಣ ಬೇಕಲ್ಲ? ಅಲ್ಲ, ನಾವು ಇಲ್ಲ ಶಂಕರ ಮಠದ ವತಿಯಿಂದ ನಾವು ಎಲ್ಲರಿಗೆ ಹೋಗಿ ಪರ್ಸ್ನಲಿ ಆಮಂತ್ರಣ ಕೊಟ್ಟು ಬಂದಿದ್ದೇವೆ. ಅವರ ಆಮಂತ್ರಣನೂ ಸ್ವೀಕರಿಸಿದ್ದಾರೆ. ಬಟ್ ಅವ್ರು ಎದಕ್ಕೆ ಬಂದಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮೇ ಬಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ಬೋದು, ಒಂದು ಇಲ್ಲ ಅಂತಂದರೆ ಅವ್ರು ಇದಕ್ಕೆ ಅಷ್ಟು ಮಾನ್ಯತೆ ಕೊಡ್ಲಿಕ್ಕಿಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಯಾವ ಗುರುಗಳು ಇಲ್ಲಿ ಪೂರ್ತಿ ಏನಪ್ಪ ಅಂದ್ರೆ ನಾವು ಸನಾತನ ಧರ್ಮನೇ ಎತ್ತಿ ಹಿಡಿದ್ರು. ಅವ್ರು ಇದ್ದಿದ್ದಿಲ್ಲ ಅಂತಂದರೆ, ನಮ್ಮ ಸೃಷ್ಟಿಯಲ್ಲಿ ಜನ್ಮ ಅವ್ರದ್ದು ಆಗಿದ್ದಿಲ್ಲ ಅಂತಂದರೆ ಏನೇನು ಆಗ್ತಿತ್ತು ಅದ್ರ ವಿಚಾರ ಮಾಡಿದ್ರೆ ನಮ್ಗೆ ಭಯ ಆಗುತ್ತೆ. ಅಂಥ ಗುರುಗಳನ್ನು ನಾವು ಇವತ್ತು ಬರೀ ಫ್ರಂಟ್ ರೋದಲ್ಲಿದ್ದಂಥ ಬರೀ ಸೀಟುಗಳು ಅಷ್ಟೇ ತುಂಬಿತ್ತು. ಅದು ನಮ್ಮದು ಒಂದು ವೀಕ್ನೆಸ್ ಅಂತ ಹೇಳ್ಕೊಳ್ಳಿಕ್ಕೆ ಏನೂ ನಮಗೆ ತಪ್ಪಾಗಲ್ಲ. ಇದಕ್ಕೆ ಕಾರಣ ಎಲ್ಲೋ ನಾವು ಇದ್ದೀವಿ ಅಂತ ಹೇಳುತ್ತೆ. ನಮ್ಮದು ಯುನಿಟಿ ಆಗಲಿ, ನಮ್ಮ ಯುನಿಟಿ ನಾವು ತೋರಿಸ್ತಿದ್ದ ಕಾರಣ ಇವತ್ತು ರಾಜಕಾರಣಿಗಳು ಯಾರೂ ಈ ಕಾರ್ಯಕ್ರಮದಲ್ಲಿ ಬಂದಿಲ್ಲ. ಇರಲಿ, ಅವ್ರ ಇಚ್ಛೆ, ಏನೂ ಮಾಡೋಕ್ಕಾಗಲ್ಲ, ಯಾರಿಗೂ ಫೋರ್ಸಬಲಿ ಕರೆಯೋಕ್ಕಾಗಲ್ಲ. ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಏನಪ್ಪ ಅಂದರೆ ಎಲ್ಲ ಕಾರ್ಯಕ್ರಮಗಳು ಅತಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ಖುಷಿ ವಿಷಯ ನಮಗೆ. ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು. ಋಷಿಕೇಶ್ ಚೋಡಾಪುರ್ಕರ್, ಕಲಬುರಗಿ ಮಠ ವತಿಯಿಂದ ನಾವು ಭಾಳಷ್ಟು ಕಾರ್ಯಕ್ರಮ ಶಂಕರ ಜಯಂತಿಯನ್ನು ನಿನ್ನ 21ನೇ ತಾರೀಕು ಮಾಡಿದೆವು. ಭಾಳ ವಿಜೃಂಭಣೆಯಿಂದ ನಾವು ಮಾಡಿದೆವು. ಆದರೆ ಜಿಲ್ಲಾಡಳಿತ ಇವತ್ತು ಮಾಡ್ತೀನಿ ಅಂದರು 22ನೇ ತಾರೀಕು ಆಯಿತು ಅಂದೆವು. ಆದರೆ ಜನಪ್ರತಿನಿಧಿಗಳು ನಮ್ಮ ಹೋಗೋಡಲಿಲ್ಲ.
ಯಾರೂ ಒಬ್ಬರು ಬರಲಿಲ್ಲ. ಈವನ್ ಸರ್ಕಾರಿ ಅಧಿಕಾರಿಗಳು ಪಾಪ ಹಿರೇಮಠ ಒಬ್ಬರು ಬಿಟ್ಟರೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆದ ಒಬ್ಬರು ಬಿಟ್ಟರೆ ಬೇರೆ ಅಧಿಕಾರಿಗಳು ಬಂದಿಲ್ಲ. ಯಾಕೆ ಅನ್ನೋದು ಅದು ಅವರಿಗೆ ಗೊತ್ತು. ಬಟ್ ಈ ರೀತಿಯಿಂದ ಆಗಬಾರ್ದು ಅಂತ ನಮ್ಮ ಒಂದು ಬೇಡಿಕೆ. ಯಾಕಂದ್ರೆ ನಾವು ಎಲ್ಲೆಲ್ಲೇ ಒದರಾಡಿ ಪ್ರತಿಭಟನೆ ಮಾಡೋಂಥ ಸೌಮ್ಯ ನಾವು ಜನಾಂಗದವರು, ಸೌಮ್ಯ ವರ್ತನೆಯಿಂದ ನಾವು ವರ್ತಿಸ್ತೇವೆ. ಆದ್ರೂ ಈ ರೀತಿಯಿಂದ ಜನಪ್ರತಿನಿಧಿಗಳು ಅವರಿಗೆ ಎಷ್ಟೋ ಸಲ ನಾವು ಮೊದಲೇ ಹೇಳಿದೆವು. ಅಂದ್ರೂ ಅವರು ಕೆಲವು ನಮ್ಮ ಓಟ್ಲಿಂದ ಆರಿಸಿ ಬರ್ತಾರೆ. ನಾವೇ ಡಿಸೈಡಿಂಗ್ ವೋಟರ್ ಇದ್ದೇವೆ ಅಂದ್ರೂ ನಮಗೆ ನೆಗ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ಆ ರೀತಿಯಿಂದ ಅವರಿಗೆ ಏನು ದೇವರು ಚಲೋ ಬುದ್ಧಿ ಕೊಡಲಿ ಅಂತ ನಾವು ಬೇಡ್ತೇವೆ. ಅದ್ರ ಮುಂದೆ ಎಲೆಕ್ಷನ್ ಟೈಮ್ನಾಗ ಅದ್ರ ಬಗ್ಗೆ ನಾವು ವಿಚಾರ ಮಾಡುವಂಥ ಪರಿಸ್ಥಿತಿ ಬರ್ತದೆ. ನೋಡೋಣಂತ ಜನಪ್ರತಿನಿಧಿಗಳು ಮುಂದೆ ಇವತ್ತಿನ ನಾಳೆ ಅವರು ನಮ್ಮ ಮನೆಗೆ ಬರಬೇಕಾಗ್ತದೆ. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೇವೆ. ಬಟ್ ಜಿಲ್ಲಾಡಳಿತ ಕನ್ನಡ ಸಂಸ್ಕೃತಿ ಇಲಾಖೆದವರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಜನನೂ ನಮ್ಮವರು ಎಷ್ಟು ಜನಪ್ರಿಯ ಶಂಕರಾಚಾರ್ಯ ಫಾಲೋವರ್ಸ್ ಅವರೆಲ್ಲ ಬಂದಿದ್ದರು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಎಲ್ಲ ಪತ್ರಿಕಾ ಮಿತ್ರರು ಅವರೆಲ್ಲ ಸಾಥ್ ಕೊಟ್ಟಾರೆ. ಅದ್ರ ರೀತಿಯಿಂದ ಎಲ್ಲರಿಗೂ ನಾವು ಇದು ಮಾಡ್ತೇವೆ. ಆದರೂ ಒಂದೇನಂದ್ರೆ ಜನಪ್ರತಿನಿಧಿಗಳಾಗಲಿ, ಜಿಲ್ಲಾಡಳಿತದಿಂದ DC ಅವರಾಗಲಿ, ಬೇರೆ ಯಾರು ಒಬ್ಬರು ಆಫೀಸರ್ಗಳು ಕಾರ್ಪೊರೇಷನ್ದವರು ಆಗಲಿ ಯಾರೂ ಒಬ್ಬರು ಬಂದಿಲ್ಲ. ಒಂದೊಂದು ಜಯಂತಿಗೆ ನಾವು ಈ ರೀತಿಯಿಂದ ಕರೆಯೋದು ಚಲೋ ಅನ್ಸಂಗಿಲ್ಲ. ಯಾಕಂದ್ರೆ ಈಗ ನಾವೆಲ್ಲರೂ ಈ ಒಂದು ಇದರೊಳಗೆ ನಾವು ಉಸಿರಾಡ್ತಿದ್ದೇವೆ ಅಂದ್ರೆ ಆದಿ ಶಂಕರಾಚಾರ್ಯದೇ ಪುಣ್ಯ ಅಂತ ನಮಗೆ ಅನ್ನಿಸ್ತದೆ. ಅದು ಇತಿಹಾಸ ನೋಡಿದ್ರೂ ಗೊತ್ತಾಗ್ತದೆ. ಅದು ಬಿಟ್ಟು ಅವ್ರು ನಡೀತಾರೆ ಅಂದ್ರೆ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಪ್ರಕಾಶ್ ಕುಲಕರ್ಣಿ, ಶೃಂಗೇರಿ ಶಂಕರ ಮಠದ್ದು ಪ್ರತಿನಿಧಿ.